ನಮಸ್ಕಾರ ಸ್ನೇಹಿತರೆ, ಏನಿದು ಪ್ಯಾಕೆಟ್ ತೋರಿಸ್ತಾ ಇದ್ದೀನಿ ಅಂತ ನೋಡಿದ್ರಾ? ಏನಿಲ್ಲ, ನಮ್ಮ ಯೂಟ್ಯೂಬರ್ ಒಬ್ಬರು ರವಿಯಣ್ಣ ಅನ್ನೋರು ನನಗೆ ಬೀಜ ಕಳಿಸಿದ್ರು ಸ್ನೇಹಿತರೆ. ನಿಜವಾಗೂ ಅವರು ದೊಡ್ಡ ಮನಸ್ಸು, ದೊಡ್ಡ ಹೃದಯವಂತರು ಅಂತ ಹೇಳ್ಬೋದು. ಈರುಳ್ಳಿ ಬೀಜ ಅಂತೆ, ಸಾಕಷ್ಟು ಬದನೆಕಾಯಿ, ಮುಳ್ಳು ಬದನೆಕಾಯಿ ಬೀಜ, ಹೀಗೆ ಸಾಕಷ್ಟು ಬೀಜಗಳನ್ನೆಲ್ಲ ಕಳಿಸಿದ್ರು. ಆ ಹಣ್ಣ ಕೊಟ್ಟಿದ್ದು ಒಂದು ಖುಷಿಗೆ ನಾನು ನಿಮಗೆ ಶೇರ್ ಮಾಡಬೇಕು ಅಂತ. ಪಾಪ ಎಷ್ಟು ಚೆನ್ನಾಗಿ ಯಾರು ಕೇಳ್ದವ್ರಿಗೆಲ್ಲರಿಗೂ ಬೀಜ ತಲುಪಿಸ್ತಾರೆ. ಸ್ವಲ್ಪನೂ ನೋಡಿ, ಇದೆಲ್ಲ ಮುಳ್ಳು ಬದನೆಕಾಯಿ ಅಂತೆ, ತುಂಬ ಚೆನ್ನಾಗಿ ಬರುತ್ತೆ. ಅವ್ರು ವಿಡಿಯೋ ಹಾಕ್ತಾ ಇರ್ತಾರೆ. ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನ್ ಅಂದ್ಬಿಟ್ಟು ಅವ್ರು ತುಂಬ ಚೆನ್ನಾಗಿ ಬೀಜ ಎಲ್ಲ ಕೊಡ್ತಾರೆ ಸ್ನೇಹಿತರೆ. ಖಂಡಿತವಾಗ್ಲೂ ಅಣ್ಣನಾಗ ನೀವು ಫೋನ್ ಮಾಡಿದ್ರೆ, ಇದು ಸೌತೆಕಾಯಿ ಬೀಜ, ಅಣ್ಣನ ನೀವೇನಾದರೂ ಫೋನ್ ಮಾಡಿ ಕೇಳಿದ್ರು ಅಣ್ಣ ಕೊಡ್ತಾರೆ. ನನಗಂತೂ ಕೊಟ್ಟಿದ್ದಾರೆ, ಕೇಳಿ ನೋಡಿ ಕೊಡ್ತಾರೆ. ಯಾಕಂದರೆ ಆಲ್ಮೋಸ್ಟ್ ಅವರು ವಿಡಿಯೋದಲ್ಲೂ ನೋಡಿರ್ತೀರ, ಸಾಕಷ್ಟು ಎಲ್ಲರಿಗೂ ಅವರು ಪ್ಯಾಕ್ ಮಾಡಿ ಕಳಿಸ್ತಾ ಇರೋದೇ ಪಾಪ. ತುಂಬ ನಿಜವಾಗೂ ಇವಾಗ ಒಂದು ಗಿಡ ಕೊಡೋಕ್ಕೂ ಹಿಂದೇಟು ಹಾಕ್ತಾರೆ, ಅಷ್ಟು ಕಂಜೂಸ್ ಜನ ಇದ್ದಾರೆ. ಬಟ್ ಈ ಅಣ್ಣ ಮಾತ್ರ ಕೇಳಿದವ್ರು ಎಲ್ಲರಿಗೂ ಕೊಡ್ತಾ ಇರೋದಕ್ಕೆ ನನಗೆ ಆ ಅಣ್ಣನಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ಗಿಡದ ಹುಚ್ಚು ಎಲ್ಲರಿಗೂ ಇರುತ್ತೆ, ಅದರಲ್ಲಿ ಸಾಕಷ್ಟು ನಾವು ಬೀಜನ ಮಾಡ್ಕೊಳ್ತೀವಿ. ನೋಡಿದ್ರೆ ಕೆಲವರು ಕೊಡೋಕ್ಕೆ ಮನಸ್ಸೇ ಬರೋಲ್ಲ. ಆದರೆ ಈ ಅಣ್ಣ ಪಾಪ ಪ್ರೀತಿಯಿಂದ ಎಲ್ಲರಿಗೂ ಪ್ಯಾಕ್ ಮಾಡಿ, ಪೋಸ್ಟ್ ಆಫೀಸ್ ಅವ್ರ ಮನೆಯಿಂದ ದೂರ ಇದೆಯಂತೆ, ಅಲ್ಲಿಗೆ ಹೋಗಿ ತಲುಪಿಸ್ತಾರೆ. ಎಲ್ಲರಿಗೂ ತುಂಬ ದೂರ ಊರವ್ರಿಗೆಲ್ಲರಿಗೂ ತಲುಪಿಸ್ತಾರೆ. ನಿಜವಾಗೂ ಖುಷಿ ಆಗುತ್ತೆ. ಅಣ್ಣಂಗೆ ಈ ರೀತಿ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದೀನಿ. ಎಲ್ಲ ಬೀಜನೂ ನಾನು ಹಾಕಿ ಹೇಗೆ ಬಂತು ಗಿಡ, ಮತ್ತು ಆ ಬೀಜ ಮಾಡಿ ನಾನು ಯಾರಿಗಾದ್ರೂ ಕೊಡಬೇಕು ಅನ್ನೋ ಒಂದು ಮನಸ್ಸು ನನಗೂ ಇದೆ. ನಿಮ್ಗೆ ಯಾರಿಗಾದ್ರೂ ಇದರಲ್ಲಿ ನಾನು ಬೀಜ ಆಗಿದ್ದಲ್ಲಿ ಗಿಡ ಕಟ್ಟಿಂಗ್ ಆಗಲಿ ಕೊಡ್ತೀನಿ ಸ್ನೇಹಿತರೆ. ಹೋಗಿ ಬರಲಾ? ನಮಸ್ಕಾರ ಸ್ನೇಹಿತರೆ.